ಪ್ಯಾರಿಸ್ನ ಒಲಿಂಪಿಕ್ಸ್ನಿಂದಾಗಿ ಭಾರತಕ್ಕೆ ಈಗ ದೊಡ್ಡ ಆಘಾತ ಎದುರಾಗಿದೆ. ಫೈನಲ್ನಿಂದ ಅಮಾನತುಗೊಳಿಸಲಾಗಿದೆ ವಿನೇಶ್ ಫೋಗಟ್ರನ್ನ. ಹೀಗಾಗಿ ಇತ್ತ ದೇಶದಾದ್ಯಂತ ಕಿಡಿಕಾರ್ತಾ ಇದ್ದಾರೆ ಕ್ರೀಡಾಪಟುವಿನ ಅಭಿಮಾನಿಗಳೆಲ್ಲರೂ ಕೂಡ. ಒಲಿಂಪಿಕ್ಸ್ ಫೈನಲ್ನಿಂದ ವಿನೇಶ್ ಫೋಗಟ್ ಔಟ್ ಆಗಿದ್ದಾರೆ. ಅಂದ್ರೆ ಅವರನ್ನ ಫೈನಲ್ನಿಂದ ಅಮಾನತುಗೊಳಿಸಲಾಗಿದೆ. ಒಲಿಂಪಿಕ್ಸ್ನಲ್ಲಿ ಬಂಗಾರ ಗೆಲ್ಲುವ ಕನಸಿಗೆ ಎಳ್ಳು ನೀರು ಬಿಟ್ಟಂತಾಗಿದೆ. ನಿಗದಿತ ತೂಕಕ್ಕಿಂತ ವಿನೇಶ್ ಫೋಗಟ್ 100 ಗ್ರಾಂ ಹೆಚ್ಚು ಹಿನ್ನೆಲೆ ಅವರು ಅನರ್ಹ ಅಂತ ಹೇಳಿ ಫೈನಲ್ನಿಂದ ಅಮಾನತುಗೊಳಿಸಲಾಗಿರುವಂತಹ ಘಟನೆ ನಡೆದಿದೆ. ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ವಿನೇಶ್ ಫೋಗಟ್ ಔಟ್ ಆಗಿದ್ದಾರೆ. ಅಂದ್ರೆ 100 ಗ್ರಾಂ ತೂಕ ಹೆಚ್ಚಾಗಿದ್ರಿಂದ ಈಗ ಅವರು ಫೈನಲ್ನಿಂದ ಔಟ್ ಆಗಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ ನಿರ್ಧಾರವನ್ನ ಖಂಡಿಸಿ ಇತ್ತ ಪ್ರೊಟೆಸ್ಟ್ಗಳು ಕೂಡ ನಡೀತಾ ಇರುವಂಥದ್ದು. ವಿನೇಶ್ ಅನರ್ಹವನ್ನ ಪ್ರಶ್ನಿಸಿ ಭಾರತೀಯ ನಿಯೋಗ ದೂರನ್ನ ಕೂಡ ಕೊಟ್ಟಿದೆ. 50 ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಂತಹ ವಿನೇಶ್ ಫೋಗಟ್ ಈಗ ಫೈನಲ್ಗೆ ಎಂಟ್ರಿ ಕೊಟ್ಟು ಅಲ್ಲಿಂದ ವಾಪಸ್ ಬಂದಿದ್ದಾರೆ. ಇಂದು ರಾತ್ರಿ ಫೈನಲ್ ಪಂದ್ಯ ನಡಿಬೇಕಾಗಿತ್ತು. ಆದರೆ ಈಗ ತೂಕವನ್ನು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಅವರು 100 ಗ್ರಾಂ ಹೆಚ್ಚು ತೂಕವನ್ನು ಇದ್ದಾರೆ ಅಂತ ಹೇಳಿ ಅವರನ್ನು ಅಮಾನತುಗೊಳಿಸಲಾಗಿದೆ. ನಿನ್ನೆ ಅಷ್ಟೇ ಅಂದರೆ ಆಗಸ್ಟ್ 6ರಂದು ಒಲಿಂಪಿಕ್ಸ್ನಲ್ಲಿ ನಡೆದಂತಹ ಮಹಿಳೆಯರ 50 ಕೆಜಿ ತೂಕ ವಿಭಾಗದ ಕುಸ್ತಿ ಸ್ಪರ್ಧೆಯ ಸೆಮಿಫೈನಲ್ ಪಂದ್ಯದಲ್ಲಿ ಗುಜ್ಮನ್ ಲೋಫೇಜ್ ಅವರನ್ನ 5-0 ಅಂತರದಿಂದ ಮಣಿಸಿ ಫೈನಲ್ ಅನ್ನ ಪ್ರವೇಶಿಸಿದ್ರು ವಿನೇಶ್ ಫೋಗಟ್. ಸೊ ಹೀಗಾಗಿ ಭಾರತಕ್ಕೆ ಮತ್ತೊಂದು ಪದಕ ಫಿಕ್ಸ್ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಆ ಆಸೆಗೆ ಕಣ್ಣೀರೆರಚಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಟ್ವೀಟ್ ಮಾಡಿದ್ದಾರೆ. ವಿನೇಶ್, ನೀವು ಚಾಂಪಿಯನ್ಗಳಲ್ಲಿ ಚಾಂಪಿಯನ್. ನೀವು ಭಾರತದ ಹೆಮ್ಮೆ ಮತ್ತು ಭಾರತೀಯರಿಗೂ ಕೂಡ ಸ್ಫೂರ್ತಿ. ಬಲವಾಗಿ ಹಿಂತಿರುಗಿ, ನಾವೆಲ್ಲರೂ ನಿಮಗಾಗಿ ಬೇರೂರಿದ್ದೇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಇಂದಿನ ಹಿನ್ನಡೆ ನೋವು ತಂದಿದೆ. ನಾವು ಅನುಭವಿಸ್ತಾ ಇರುವ ಹತಾಶೆಯ ಅರ್ಥವನ್ನ ವ್ಯಕ್ತಪಡಿಸಬಹುದು ಅಂತ ನಾನು ಬಯಸ್ತೇನೆ. ಅದೇ ಸಮಯದಲ್ಲಿ ನೀವು ಸ್ಥಿತಿಸ್ಥಾಪಕತ್ವವನ್ನು ಸಾರುತ್ತೀರಿ ಅಂತ ನನಗೆ ತಿಳಿದಿದೆ. ಸವಾಲುಗಳನ್ನು ಎದುರಿಸೋದಕ್ಕೆ ಯಾವಾಗಲೂ ನಿಮ್ಮ ಸ್ವಭಾವವಾಗಿದೆ. ಅಂದರೆ ಸವಾಲುಗಳನ್ನು ಎದುರಿಸೋದು ಯಾವಾಗಲೂ ಕೂಡ ನಿಮ್ಮ ಸ್ವಭಾವ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ. ವಿನೇಶ್, ನೀವು ಚಾಂಪಿಯನ್ಗಳಲ್ಲಿ ಚಾಂಪಿಯನ್. ನೀವು ಭಾರತದ ಹೆಮ್ಮೆ ಮತ್ತು ಭಾರತೀಯರಿಗೂ ಕೂಡ ಸ್ಫೂರ್ತಿ. ಬಲವಾಗಿ ಹಿಂತಿರುಗಿ, ನಾವೆಲ್ಲರೂ ನಿಮಗಾಗಿ ಇಲ್ಲಿ ಬೇರೂರಿದ್ದೇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಶಿವರಾಮ್ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಶಿವರಾಮ್, ಇದಂತೂ ಭಾರತಕ್ಕೆ ಒಂದು ದೊಡ್ಡ ಆಘಾತ ಅಂತಾನೆ ಹೇಳಬಹುದು. ಮತ್ತೊಂದು ಪದಕ ಭಾರತಕ್ಕೆ ಇನ್ನೇನು ಫಿಕ್ಸ್ ಅಂತ ಹೇಳ್ತಾ ಇದ್ದಂತಹ ಸಂದರ್ಭದಲ್ಲೇ ಈಗ ಫೈನಲ್ನಿಂದ ವಿನೇಶ್ ಫೋಗಟ್ ರವರನ್ನು ಅಮಾನತುಗೊಳಿಸಲಾಗಿದೆ. 100 ಗ್ರಾಂ ಹೆಚ್ಚು ತೂಕ ಇದ್ದಾರೆ ಅಂತ ಹೇಳಿ ಅಮಾನತುಗೊಳಿಸಿರೋದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಹೌದು ಮಧು, ಖಂಡಿತವಾಗಿಯೂ ಕೂಡ 50 ವಿಭಾಗದ ಕುಸ್ತಿಯಲ್ಲಿ ವಿನೇಶ್ ಫೋಗಟ್ ಅವರು ಚಿನ್ನದ ಪದಕದ ನಿರೀಕ್ಷೆಯಲ್ಲಿದ್ರು. ಭಾರತಕ್ಕೆ ಒಂದು ಚಿನ್ನದ ಪದಕ ಬರುತ್ತೆ ಅನ್ನುವಂತಹ ಖುಷಿ ಇಡೀ ದೇಶದ ಇತ್ತು ಅಂತ ಹೇಳ್ಬಹುದು. ಆದ್ರೆ ಕೊನೆ ಕ್ಷಣದಲ್ಲಿ ವಿನೇಶ್ ಫೋಗಟ್ ಅವರು 100 ಗ್ರಾಂ ಹೆಚ್ಚುವರಿ ತೂಕ ಹೊಂದಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ಅವರನ್ನ ಇದೀಗ ಸ್ಪರ್ಧೆಯಿಂದಲೇ ಅನರ್ಹ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೇವಲ ಪಂದ್ಯಕ್ಕೂ ಮುನ್ನ ಇವತ್ತು ಅವರ ತೂಕ ಪರೀಕ್ಷೆ ನಡೆಸಿದಂತಹ ಸಂದರ್ಭದಲ್ಲಿ ಇದೊಂದು 50 ಕೆಜಿ ವಿಭಾಗದ ಸ್ಪರ್ಧೆ ಆಗಿರೋದ್ರಿಂದಾಗಿ 50 ಕೆಜಿಗಿಂತಲೂ ಹೆಚ್ಚುವರಿಯಾಗಿ ಕೇವಲ 100 ಗ್ರಾಂ ತೂಗ್ತಾ ಇದ್ದಾರೆ ವಿನೇಶ್ ಫೋಗಟ್ ಅನ್ನುವಂತ ಕಾರಣ ನೀಡಿ ಇದೀಗ ಒಲಿಂಪಿಕ್ಸ್ ಆಡಳಿತ ಮಂಡಳಿ ಅವರನ್ನ ಸ್ಪರ್ಧೆಯಿಂದಲೇ ಅನರ್ಹ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಚಿನ್ನದ ಪದಕಕ್ಕಾಗಿ ಇವತ್ತು ಅವರು
ಇವತ್ತು ರಾತ್ರಿ ಸಾಯಂಕಾಲ ನಡಿಬೇಕಾಗಿದ್ದಂತಹ ಪಂದ್ಯದಲ್ಲಿ ಅಮೆರಿಕದ ಸ್ಪರ್ಧೆಯ ಜೊತೆಗೆ ಸೆಣಸಾಡಬೇಕಿತ್ತು. ಆದ್ರೆ ಈ ಸಂದರ್ಭದಲ್ಲಿ ಅವರು ಸ್ಪರ್ಧೆಯಿಂದಲೇ ಅನರ್ಹರಾಗಿರುವುದು ನಿಜಕ್ಕೂ ಕೂಡ ವಿನೇಶ್ ಫೋಗಟ್ಗೆ ಮಾತ್ರವಲ್ಲದೆ ಇಡೀ ಭಾರತಕ್ಕೆ ದೊಡ್ಡ ಮಟ್ಟದ ಒಂದು ನಿರಾಶೆಯಾಗಿದೆ ಅಂತಲೇ ಹೇಳಬಹುದು. ನಿನ್ನೆ ಜಪಾನ್ನ ಸೋಲನ್ನೇ ಕಾಣದಂತಹ ಸ್ಪರ್ಧಿ ಅಂತ ಹೆಸರು ಮಾಡಿದಂತಹ ಯುಯಿ ಸೊಸಾಕಿ ಅವರನ್ನ ಸೋಲಿಸೋದ್ರ ಜೊತೆಗೆ ಸಾಕಷ್ಟು ಹಂತಗಳಲ್ಲಿ ಅವರು ಗೆಲುವು ದಾಖಲಿಸಿ ಫೈನಲ್ಗೆ ಸೆಣಸ್ತಾ ಇದ್ರು. ಇವತ್ತು ಫೈನಲ್ ಪಂದ್ಯ ನಡಿಬೇಕಿತ್ತು. ಆದ್ರೆ ಇವತ್ತು ತೂಕ ಪರೀಕ್ಷೆ ನಡೆಸಿದಂತಹ ಸಂದರ್ಭದಲ್ಲಿ ಅವರ ದೇಹ ತೂಕ 100 ಗ್ರಾಂ 50 ಕೆಜಿಗಿಂತಲೂ ಕೂಡ 100 ಗ್ರಾಂ ಹೆಚ್ಚುವರಿ ಆಗಿದೆ ಅನ್ನುವಂತಹ ಕಾರಣ ನೀಡಿ ಆಟದ ನಿಯಮಾನುಸಾರವಾಗಿ ಅವರನ್ನ ಹೊರಗಿಡ್ಲಾಗಿದೆ, ಅನರ್ಹ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನನಗೆ 1 ಗಂಟೆ ಕಾಲಾವಕಾಶ ನೀಡಿ, ನಾನು ಆ 100 ಗ್ರಾಂ ಅನ್ನ ಕಳೆದುಕೊಳ್ತೇನೆ, ಯಾವ್ದಾದ್ರು ಒಂದು ವ್ಯಾಯಾಮದ ಮೂಲಕ ನಾನು 50 ಕೆಜಿ ತೂಗೋ ರೀತಿಯಾಗಿ ನನಗೆ ಅವಕಾಶ ಮಾಡಿಕೊಡಿ ಅಂತ ಪರಿಪರಿಯಾಗಿ ಬೇಡಿಕೊಂಡ್ರು ಅಲ್ಲಿನ ಆಡಳಿತ ಮಂಡಳಿಯನ್ನ. ಆದ್ರೂ ಕೂಡ ಅವರು ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಭಾರತಕ್ಕೆ ಒಂದು ಚಿನ್ನದ ಒಂದು ಪದಕದ ನಿರೀಕ್ಷೆ ಮೂಡಿಸಿದ್ರು. ಅಲ್ಲದೆ ಅವರಿಗೆ ಇದು ಮೊದಲ ಪದಕವಾಗ್ತಾ ಇತ್ತು. ಸೊ ಗೆಲುವಿನ ನಿರೀಕ್ಷೆಯಲ್ಲಿದ್ದಂತಹ ವಿನೇಶ್ ಫೋಗಟ್ಗೆ ಒಂದು ದೊಡ್ಡ ಆಘಾತ ಅಂತ ಹೇಳ್ಬಹುದು. ಸದ್ಯ ಇದಕ್ಕೆ ಒಲಿಂಪಿಕ್ಸ್ ನ ಈ ಒಂದು ನಿರ್ಧಾರಕ್ಕೆ ಇದೀಗ ಎಲ್ಲೆಡೆಯಿಂದಲೂ ಕೂಡ ಭಾರತೀಯ ಕ್ರೀಡಾ ಪ್ರೇಮಿಗಳಿಂದ ಭಾರಿ ಆಕ್ಷೇಪ ಹಾಗೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವಿನೇಶ್ ಫೋಗಟ್ ಅವರ ಒಂದು ಏನು ಪರಿಶ್ರಮ ಇದೆ, ಅವರ ಪ್ರತಿಭೆಯನ್ನ ಮೆಚ್ಚಿಕೊಂಡು ಅವರಿಗೆ ಸಾಂತ್ವನ ಹೇಳುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರತಿಭೆ ಹಾಗೂ ನಿಮ್ಮ ಶ್ರಮಕ್ಕೆ ಸದಾ ನಾವು ಮೆಚ್ಚುಗೆ ವ್ಯಕ್ತಪಡಿಸ್ತೇವೆ, ನಿಮಗೆ ತಲೆಬಾಗ್ತೇವೆ ಅನ್ನುವಂತ ಮಾತನ್ನ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡೋ ಮುಖಾಂತರ ಹೇಳಿರುವಂತದ್ದು. ಮಧು, ಥ್ಯಾಂಕ್ ಯು ಶಿವರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕುಸ್ತಿ ಪಂದ್ಯದಲ್ಲಿ ಫೈನಲ್ ಪ್ರವೇಶಿಸಿದ ವಿನೇಶ್ ಫೋಗಟ್ರನ್ನ 100 ಗ್ರಾಂ ಹೆಚ್ಚು ತೂಕ ಇದ್ದಾರೆ ಅಂತ ಹೇಳಿ ಅವರನ್ನ ಅಮಾನತುಗೊಳಿಸಲಾಗಿದೆ. ಈಗ ವಿನೇಶ್ ಫೋಗಟ್ ಅನರ್ಹ ಸರಿ ಇಲ್ಲ ಅಂತ ಹೇಳಿ ಅನರ್ಹವನ್ನ ಪ್ರಶ್ನಿಸಿ ಭಾರತದ ನಿಯೋಗ ದೂರು ನೀಡಲು ಮುಂದಾಗಿದೆ. ಭಾರತದ ನಿಯೋಗದಿಂದ ದೂರು ನೀಡಲು ಈಗ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ತೂಕ ಇಳಿಸೋದಕ್ಕೆ ವಿನೇಶ್ 1 ಗಂಟೆ ಸಮಯವನ್ನ ಕೇಳಿದ್ರು. ಆದ್ರೆ ಕಾಲಾವಕಾಶವನ್ನ ಒಲಿಂಪಿಕ್ಸ್ ಸಂಸ್ಥೆ ಕೊಡ್ಲಿಲ್ಲ. ಇತ್ತ ರಾತ್ರಿ ಇಡೀ ವಿನೇಶ್ ಫೋಗಟ್ ವರ್ಕೌಟ್ ಅನ್ನ ಮಾಡಿದ್ರು, ನಿದ್ದೆಗೆಟ್ಟು ಜಾಗಿಂಗ್ ಸೈಕ್ಲಿಂಗ್ ಅನ್ನ ಕೂಡ ಮಾಡಿದ್ರು. ಇಂದು ರಾತ್ರಿ ಕುಸ್ತಿ ಪಂದ್ಯ ನಡಿಬೇಕಾಗಿತ್ತು. ಮಧ್ಯಾಹ್ನ ಅವರ ತೂಕವನ್ನ ಚೆಕ್ ಮಾಡಿದಾಗ ನಿಗದಿತ ತೂಕಕ್ಕಿಂತ ಅಂದ್ರೆ 50 ಕೆಜಿಗಿಂತ ಅವರು 100 ಗ್ರಾಂ ಹೆಚ್ಚಿರ್ತಾರೆ. ಸೊ ನನಗೆ 1 ಗಂಟೆಗಳ ಕಾಲ ಅವಕಾಶವನ್ನ ಕೊಡಿ ಅಂತ ಕೇಳ್ಕೊಂಡ್ರು ಕೂಡ ಒಲಿಂಪಿಕ್ಸ್ ಸಂಸ್ಥೆ ಕಾಲಾವಕಾಶವನ್ನ ನೀಡದೆ ಅವರನ್ನ ಅಮಾನತುಗೊಳಿಸ್ತಾರೆ. ಸೊ ಹೀಗಾಗಿ ಅನರ್ಹವನ್ನ ಪ್ರಶ್ನಿಸಿ ಭಾರತದ ನಿಯೋಗ ದೂರನ್ನ ನೀಡೋದಕ್ಕೆ ಮುಂದಾಗಿದೆ. ಭಾರತದ ನಿಯೋಗದಿಂದ ಈಗಾಗಲೇ ದೂರು ನೀಡಲು ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಇದಂತೂ ಭಾರತೀಯರಿಗೆ ಬಿಗ್ ಶಾಕ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಇವತ್ತು ಫೈನಲ್ ರಾತ್ರಿ ನಡಿಬೇಕಾಗಿತ್ತು. ಮತ್ತೊಂದು ಪದಕದ ನಿರೀಕ್ಷೆಯಲ್ಲಿ ಎಲ್ಲ ಭಾರತೀಯರಿದ್ರು. ಪಕ್ಕಾ ನಮಗೆ ಇವತ್ತು ಪದಕ ಬಂದೇ ಬರುತ್ತೆ ಅಂತ ಎಲ್ಲರೂ ಕೂಡ ಖುಷಿಯಲ್ಲಿದ್ರು. ಆದರೆ ಆ ಖುಷಿಗೆ ಒಲಿಂಪಿಕ್ಸ್ ಸಂಸ್ಥೆ ತಣ್ಣೀರನ್ನ ಎರಚಿದೆ ಅಂತಾನೆ ಹೇಳಬಹುದು. 100 ಗ್ರಾಂ ಹೆಚ್ಚು ಹಿನ್ನೆಲೆ ವಿನೇಶ್ ಫೋಗಟ್ರನ್ನ ಈಗ ಅಮಾನತುಗೊಳಿಸಲಾಗಿದೆ. ಪಂದ್ಯದಿಂದಲೇ ಅವರನ್ನ ಅಮಾನತುಗೊಳಿಸಲಾಗಿದೆ. ಅವರು 1 ಗಂಟೆಗಳ ಕಾಲ ಕಾಲಾವಕಾಶವನ್ನ ಕೇಳಿದ್ರೂ ಕೂಡ ಒಲಿಂಪಿಕ್ಸ್ ಸಂಸ್ಥೆ ನೀಡಲಿಲ್ಲ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ. ಈ ಮೂಲಕ ಒಲಿಂಪಿಕ್ಸ್ನಲ್ಲಿ ಬಂಗಾರ ಗೆಲ್ಲುವ ಕನಸಿಗೆ ಎಳ್ಳು ನೀರು ಬಿಟ್ಟಂತಾಗಿದೆ.